ಚಳಿಗಾಲದಲ್ಲಿ ಯಾರಿಗೆ ತಾನೇ ಬರೀ ಕಾಫಿ ಟೀ ಕುಡಿಯೋಕೆ ಇಷ್ಟ ಆಗುತ್ತೆ. ಅದ್ರ ಜೊತೆಗೆ ಏನಾದ್ರು ಸ್ವಲ್ಪ ಸ್ನ್ಯಾಕ್ಸ್ ಬೇಕು ಅಂತ ಅನಿಸಿದಾಗ ಕೆಲವೇ ನಿಮಿಷದಲ್ಲಿ ಮಾಡ್ಕೊಳ್ಳೋವಂಥ ಒಂದು ತಿಂಡಿನೇ ಬಜ್ಜಿ ಅಥವಾ ಪಕೋಡ. ಯಾರ ಮನೇಲಾದ್ರು ಬಜ್ಜಿ ಪಕೋಡ ಮಾಡ್ತಿದ್ರೆ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ? ಆ ಥರದ ಒಂದು ರೆಸಿಪಿ 2 ನಿಮಿಷದಲ್ಲಿ ಮಾಡ್ಕೊಳ್ಳೋದು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲದಾಗಿ ಇದಕ್ಕೆ ಈರುಳ್ಳಿ ಕಟ್ ಮಾಡಿ ಇಟ್ಕೋಬೇಕು. ಸುಮಾರು 4 ಅಥವಾ 5 ಈರುಳ್ಳಿನ ಈ ರೀತಿ ಸ್ಲೈಸ್ ಮಾಡ್ಕೊಳ್ಳೋಣ. ತೆಳ್ಳಗೆ ಕಟ್ ಮಾಡ್ಕೊಂಡಾಗ ನಮಗೆ ಪಕೋಡ ಮಾಡಿದಾಗ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ. ಕಟ್ ಮಾಡಿರೋಂಥ ಈರುಳ್ಳಿನ ಒಂದು ಪಾತ್ರೆಯಲ್ಲಿ ಹಾಕೋಣ. ಇದ್ರ ಜೊತೆಗೆ ಮುಖ್ಯವಾಗಿ ಬೇಕಾಗಿರೋದೇನು ಹೇಳಿ, ಬಜ್ಜಿ ಮಿಕ್ಸ್ ಅಥವಾ ಕಡಲೆ ಹಿಟ್ಟು. ನಾನಿಲ್ಲಿ ನಮ್ಮ ಬೈಸುಜಿ ಬಜ್ಜಿ ಮಿಕ್ಸ್ನ ಉಪಯೋಗಿಸ್ಕೊಂಡಿದ್ದೀನಿ. ನಮ್ಮ ಬಜ್ಜಿ ಮಿಕ್ಸಲ್ಲಿ ಎಲ್ಲನೂ ಇರುತ್ತೆ. ಉಪ್ಪು ಕೂಡ ಹಾಕಿರೋದ್ರಿಂದ ನೀವು ಎಕ್ಸ್ಟ್ರಾ ಏನೂ ಹಾಕುವಂಥ ಅವಶ್ಯಕತೆ ಇಲ್ಲ. ಬಜ್ಜಿ ಮಿಕ್ಸ್ ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ದಿಢೀರಾಗಿ 2 ನಿಮಿಷದಲ್ಲಿ ನೀವು ಪಕೋಡ ಅಥವಾ ಬಜ್ಜಿ ಮಾಡ್ಕೋಬೋದು. ಸೊ ಒಂದು ಒಳ್ಳೆ ಕ್ರಿಸ್ಪಿನೆಸ್ ಇರುತ್ತೆ, ಒಂದು ಒಳ್ಳೆ ರುಚಿನೂ ಇರುತ್ತೆ. ಇದಕ್ಕೆ ಫ್ಲೇವರ್ಗೋಸ್ಕರ ಬೇಕಿದ್ರೆ ನೀವು ಎಕ್ಸ್ಟ್ರಾ ಕರಿಬೇವು, ಕೊತ್ತಂಬರಿ ಹಾಗೆ ಲೈಟಾಗಿ ಉಪ್ಪು ಇರುತ್ತೆ. ನೀವು ಟೇಸ್ಟ್ ಚೆಕ್ ಮಾಡ್ಕೊಂಡು ಬೇಕಾದ್ರೆ ಹಾಕ್ಕೋಬೋದು. ಒಂದೇ 2 ಚಿಟಿಕೆ ಅಷ್ಟು ಮಾತ್ರ ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳೋಣ. ಈರುಳ್ಳಿನಲ್ಲಿ ನೀರಿನ ಅಂಶ ಇರುತ್ತೆ, ಹಾಗಾಗಿ ನಮ್ಗೆ ಇದಕ್ಕೆ ಬೈಂಡಿಂಗಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬಜ್ಜಿ ಮಿಕ್ಸ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ನೀರು ಚಿಮ್ಕಿಸ್ಕೊಂಡು ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ಇದಕ್ಕೆ ಜಾಸ್ತಿ ಕಡಲೆ ಹಿಟ್ಟು ಅಥವಾ ಬಜ್ಜಿ ಮಿಕ್ಸ್ನ ಹಾಕ್ಕೋಬಾರ್ದು. ಯಾವಾಗಲೂ ನಮಗೆ ಈರುಳ್ಳಿ ಪಕೋಡ ಮಾಡುವಾಗ ಈರುಳ್ಳಿ ಜಾಸ್ತಿ ಇರಬೇಕು, ಬಜ್ಜಿ ಮಿಕ್ಸ್ ಕಡಿಮೆ ಇರಬೇಕು. ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡಾಗ ಈರುಳ್ಳಿಗೆ ಕೋಟಿಂಗ್ ಅಂಟ್ಕೊಂಡ್ರೆ ಸಾಕು. ಇಷ್ಟ ಆದರೆ ಪಕೋಡಾಗೆ ಹಿಟ್ಟು ರೆಡಿಯಾಗಿರುತ್ತೆ. ಈ ರೀತಿನೇ ಕಲಿಸ್ಕೋಬೇಕು. ನಂತರ ಮೀಡಿಯಮ್ ಹೀಟಲ್ಲಿ ಎಣ್ಣೆ ಕಾಯಿಸ್ಕೊಂಡ ನಂತರ ಈ ರೀತಿ ಪಕೋಡನ ನಾವು ಉಂಡೆ ಮಾಡಿ ಹಾಕಬಾರ್ದು, ಕೈಯಿಂದ ಹೀಗೆ ಡ್ರಾಪ್ ಮಾಡ್ತಾ ಹೋಗಬೇಕು. ಆ ಥರ ಮಾಡಿದಾಗ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ. ಹೊಂಬಣ್ಣ ಬರೋವರೆಗೂ ಕರೆದು ತೆಕ್ಕೊಂಡ್ರೆ ಗರಿಗರಿಯಾಗಿರುವಂಥ ರುಚಿಯಾಗಿರುವಂಥ ಪಕೋಡ ರೆಡಿಯಾಗುತ್ತೆ. ಇದೇ ಬಜ್ಜಿ ಮಿಕ್ಸ್ನ ಉಪಯೋಗಿಸ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಬಜ್ಜಿ ಅಥವಾ ಪಕೋಡ ನೀವು ಮಾಡ್ಕೋಬೋದು. ಲಾಸ್ಟ್ ಬ್ಯಾಚಲ್ಲಿ ಕರಿಯುವಾಗ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿ ತೆಕ್ಕೊಂಡ್ರೆ ಆಯಿತು. ಸೊ ಒಂದು ಒಳ್ಳೆ ರುಚಿಯಾಗಿರುವಂಥ, ಒಂದು ಒಳ್ಳೆ ಫ್ಲೇವರ್ಫುಲ್ ಆಗಿರುವಂಥ ಪಕೋಡ ನಿಮ್ಗೆ ಕಾಫಿ ಅಥವಾ ಟೀ ಮಾಡೋಷ್ಟು ಟೈಮಲ್ಲಿ ರೆಡಿಯಾಗಿರುತ್ತೆ. ಸೊ ಈ ಚಳಿಗಾಲಕ್ಕೆ ಕಾಫಿ ಅಥವಾ ಟೀ ಜೊತೆಗೆ ತಿನ್ನೋದಕ್ಕೆ ರುಚಿಯಾಗಿರುವಂಥ ಆನಿಯನ್ ಪಕೋಡ ಇಲ್ಲಿ ರೆಡಿಯಾಗಿದೆ. ಒಂದ್ಸತಿ ನೀವು ಕೂಡ ನಮ್ಮ ಬಜ್ಜಿ ಮಿಕ್ಸ್ನ ತರಿಸ್ಕೊಂಡು ಟ್ರೈ ಮಾಡಿ ನೋಡಿ. ವಾಟ್ಸಪ್ ನಂಬರ್ ಮೂಲಕ ಅಥವಾ ವೆಬ್ಸೈಟ್ ಮೂಲಕ ಆರ್ಡರ್ ಪ್ಲೇಸ್ ಮಾಡ್ಬೋದು.